ಈ ಅಜ್ಜಿ ಮೊಮ್ಮಗ ಇಬ್ರು ಸೇರ್ಕೊಂಡು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇದ್ರು ನನಗೆ ಹೇಳ್ದಂಗೆ ಹಂಗಾರೆ ನಮ್ಮ ಮತ್ತೆ ಬಂದಿದ್ದೇನೆ ಇವತ್ತು ಸ್ಕೂಲ್ ಹತ್ರ. ಈ ಪಾಪನೆ ಎಲ್ಲ ಹೇಳಿರೋದು ಅವ್ರ ಅಜ್ಜಿಗೆ ಬಂದ್ರೆ ನಮ್ಮ ಅಮ್ಮ ಏನೋ ಹೇಳಿ ಮಾಸ್ಟರ್ ಕೈಲಿ ಹೊಡ್ಸುತ್ತೆ ಕಣಜಿ, ನೀನ್ ಬಾ ಅಂತ ಈ ಪಾಪನೆ ಹೇಳಿರೋದು. ಬರ್ಲಿ ಇವತ್ತು ಒಂಚೂರು ಸ್ಕೂಲಿಂದ ಅವನಿಗೆ ಸ್ಕೂಲ್ ಬಿಡ್ಲಿ, ಬರ್ಲಿ ಅವನು ಒಂಚೂರು ಮನೆಗೆ ಇವತ್ತು ಮಾಡ್ತೀನಿ ಅವನಿಗೆ. ಅತ್ತೆ ಅತ್ತೆ ಏನ್ ಮಾಡ್ತಿದ್ದೀರತ್ತೆ? ಯಾಕ ಈ ಗೀತಾ ಕೂಗ್ತಿದ್ದಾಳಲ್ಲ? ಯಾಕೆ ಏನಾಯ್ತು? ಇಷ್ಟೊಂದು ಜೋರಾಗಿ ಕೂಗ್ತಿದ್ದಾಳ ಇವಳು? ಇದ್ಯಾಕೆ ಗೀತಾ ಏನಾಯ್ತೆ? ಅತ್ತೆ ಬನ್ನಿಲ್ಲ ಒಂಚೂರು. ಇದ್ಯಾಕೆ ಗೀತಾ ನೆಮ್ಮದಿಯಾಗಿ ಕೂತ್ಕೊಳ್ಳೋಕೆ ಬಿಡಲ್ವಲ್ಲ? ಯಾಕೆ ಏನಾಯ್ತು ನಿನಗೆ? ಇಷ್ಟೊಂದು ಜೋರಾಗಿ ಕೂಗಾಡ್ತಿದ್ದೀರಾ ಮನೇಲಿ? ಅಲ್ಲ ಕಣತ್ತೆ, ಪಾಪಗೆ ಮಂಜಿಗೆ ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತಂತೆ. ನನಗೆ ಹೇಳ್ದಂಗೆ ಅದ್ಯಾಕೆ ನೀವೇ ಹೋಗಿ ಬಂದಿರಾ ಸ್ಕೂಲಿಗೆ? ಯಾಕೆ ಹೇಳಿದ್ರೆ ನಾನು ಹೋಗ್ತಿರ್ಲಿಲ್ಲ ಅಂತೆ. ಓ, ನಾನ್ ಸೊಸೆ ಗೊತ್ತಾಗ್ಬಿಟ್ಟಿದ್ದಲ್ಲಪ್ಪ, ಯಾರು ಹೇಳಿಬಿಟ್ಟಾರೆ. ಅದ್ಯಾ ಮುಂಡೆ ಹೇಳಿರು ಅಂತ ಕಾಣನಪ್ಪ. ಯಾರು ಹೇಳಿಬಿಟ್ಟಾರೆ. ಲಕ್ಷ್ಮಿ ಗಿಷ್ಮಿ ಏನಾರು ಓ ಇಲ್ಲ ಏನು? ಅವಳೆಲ್ಲಾರು ಹೇಳಿ ಇವ್ರ ಕಿವಿಗೆ ಏನೋ ಏನ್ ಕತೆಯೋ ಹೋಗತ್ತಾಗಿ. ನಾವ್ ಗೊತ್ತಾಗದ್ ಬೇಡ ಅನ್ಕೊಂಡಿದ್ರೆ ನೋಡಿ ಗೊತ್ತೇ ಆಗೋಯ್ತಪ್ಪ. ಇದಾಕತ್ತೆ ಆ ಕಡೆ ತಿರುಗಿ ಕೊಣಿಕ್ತಿದ್ಯಲ್ಲ? ನಾ ಹೇಳಿದ್ರೆ ನಾನೇ ಹೋಗ್ಬತ್ತಿರಲ್ವ ಸ್ಕೂಲ್ ಹತ್ರವ? ಹೋಗಿ ಹೆಂಗ್ ಓದ್ತಿದ್ದಾನೆ ಏನು ಅಂತ ಎಲ್ಲ ಹೇಳಿ ವಿಚಾರಿಸ್ಕೊಂಡ್ ಬರ್ತಿದ್ದೆ ಮಾಸ್ಟರ್ಗೆ. ನೋಡಿದ್ರೆ ನೀವೇ ಹೋಗ್ ಬಂದಿದ್ದೀರಾ. ಅಯ್ಯೋ, ನೀನ್ ಹೋಗಿ ಏನ್ ಮಾಡ್ತಿದ್ದೆ ಬಾರಿ. ನಾನು ಅದನ್ನ ಕೇಳ್ಕೊಂಡ್ ಬಂದಿದ್ದೀನಿ. ಹೆಂಗೆ ಚೆನ್ನಾಗ್ ಓದ್ತಿದ್ದಾನೆ ನಮ್ಮ ಹುಡುಗ, ಏನ್ ಮಾಡ್ತಿದ್ದಾನೆ, ಹೆಂಗೆ ಏನು ಎತ್ತ ಅಂತ ಎಲ್ಲ ಮಾಸ್ಟರ್ಗೆ ಕೇಳ್ಕೊಂಡ್ ಬಂದಿದ್ದೀನಿ. ಬಾ, ನೀನ್ ಇನ್ನೇ ಸ್ಪೆಷಲ್ ಆಗಿ ಕೇಳ್ಕೊಂಡ್ ಬಂದಿದ್ದ ಮಾಸ್ಟರ್ಗೆ ಹೋಗಿ. ನಾನು ಅದನ್ನ ಕೇಳ್ಕೊಂಡ್ ಬಂದಿರೋದು. ಚೆನ್ನಾಗಿ ಓದ್ತಿದ್ದಾನಂತೆ, ಸ್ಕೂಲಲ್ಲೇ ಲೀಡರ್ ಮಾಡಿದಾನಂತೆ ಅವನ್ನ. ಅಂತದ್ರಲ್ಲಿ ನೀನ್ ಇನ್ ಯಾಕೆ ಹೋಗ್ಬೇಕಿತ್ತು? ಏನೋ ಕೆಲಸ ಮಾಡ್ತಿದ್ದಲ್ಲ, ಅದಕ್ಕೆ ನಾನೇ ಓದಕಂಬಿಡು. ಅದ್ಯಾಕೆ ಹಂಗಾಡ್ತಿದ್ಯಾ? ಎಲ್ಲ ಪಾಪನೇ ಹೇಳಿರ್ಬೇಕು ನಿಮಗೆ. ನಮ್ಮ ಅಮ್ಮ ಬಂದ್ರೆ ಮಾಸ್ಟರ್ ಸರಿ ಕಣಜಿ ಬಾ ನೀ ಅಂತ ಹೇಳು ಅವ್ನು ಹೇಳಿರ್ಬೇಕು. ಅದಕ್ಕೆ ಹೋಗಿದ್ದೀರ ನೀವು. ನನಗ್ ಗೊತ್ತಿಲ್ಲ ನಿಮ್ ಬುದ್ಧಿಯ. ಮೊಮ್ಮಗ್ ನೀವು ಮಾತ್ರ ಒಂಚೂರು ಬಿಟ್ಕೊಡ್ಬೇಡಿ ನೀವು. ಹಿಂಗ್ ಮಾಡಿ ಮಾಡಿ ಅವನ್ನ ಹಾಳು ಮಾಡಾಕ್ತೀರಾ ನೀವು. ಅಯ್ಯೋ ಉಕ್ಕಣವ, ಅವ್ನ ಹಾಳು ಮಾಡಂಗಿದ್ರೆ ನಾನೇಕೆ ಸ್ಕೂಲ್ ಹತ್ರ ಹೋಗಿ ಅವ್ನು ಹೆಂಗ್ ಓದ್ತಾನೆ ಏನು ಅಂತ ಎಲ್ಲ ಮಾಸ್ಟರ್ ಕೇಳ್ಕೊಂಬತ್ತಿದ್ದೆ. ಹಂಗಲ್ಲ ಕಣತ್ತೆ, ನಾನು ಹೋಗಿ ಕೇಳ್ಕೊಂಬತ್ತಿರಲಿಲ್ಲ ನೀಟಾಗಿ. ಏನಾರು ಓದ್ತಾನ ಹೆಂಗೆ ಸಹ ಅವನು ಏನು ಎತ್ತ ಅಂತ ಎಲ್ಲ ನೀಟಾಗಿ ಕೇಳ್ಕೊಂಬತ್ತಿದ್ ನಾವು ಮಾಸ್ಟರ್ಗೆ. ನೋಡಿರ್ ನೀವು, ನೀವೇ ಹೋಗಿ ಬಂದಿದ್ರಲ್ಲ. ಅಯ್ಯೋ ಈಗೇನಾಯ್ತು ತಾಳೆ ತಾಯಿ? ನಾಳೆನೂ ಹೋಗಿ ನಮ್ಮ ಹುಡುಗ ಚೆನ್ನಾಗಿ ಓದ್ತಾನ ಏನು ಅಂತ ಹೇಳಿ ಕೇಳ್ಕೊಂಡ್ ಬರುವಂತೆ ಬಿಡು. ಅದ್ಯಾಕಂಗ ಆಡಿದ್ಯಾ? ಅಯ್ಯೋ ಸುಮ್ನಿರಿಯತ್ತೆ, ನಾಳೆ ಇನ್ನೇನು ಹೋಗೋದು? ನೋಡು, ಇವ್ರ ಅಜ್ಜಿ ಬಂದು ಕೇಳ್ಕೊಂಡೋದ್ರೆ ಮತ್ತೆ ಇವ್ರ ಅಮ್ಮ ಬಂದಿದಾರಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳಲ್ಲ ಮಾಸ್ಟ್ರು. ನೋಡಿದ್ರೆ ಪಾಪ ಮಂಜಣ್ಣು ಬೇಜಾರ್ ಮಾಡ್ಕೊಂತಾನೆ. ಅವ್ನ ಫ್ರೆಂಡ್ಸ್ ಕೂಡ ಮುಂದೆ ಅಲ್ಲ ಎಷ್ಟು ಅವಮಾನ ಆದಂಗ ಆಗುತ್ತೆ. ನೋಡು, ಇಬ್ಬಿಬ್ರು ಮನೇಲಿ ಬಂದು ವಿಚಾರಿಸ್ತಾರೆ ಇವನ್ನ, ಇವ್ನು ಓದಲ್ವೇನೋ ಅಂತ ಹೇಳಿ ಬೇಜಾರ್ ಮಾಡ್ಕೊಂತಾನಂತ. ಆಮೇಲೆ ಅವ್ನ್ ಬೇರೆ ಕೂಗಾಡ್ತಾನೆ. ಮತ್ ಹಂಗ ನೋಡು, ಬಾಯಿ ಮುಚ್ಕೊಂಡ್ ನಡಿ ಒಳಗಡೆ. ಅದೇನ್ ಬಂಗಾರ ನೋಡಿ ನಡಿ ನೀನು. ನಾನು ಹೋಗಿ ಕೇಳ್ಕೊಂಡ್ ಬಂದಿದ್ದೀನಿ ಚೆನ್ನಾಗಿ ಓದ್ತಿದಾನಂತ ಹುಡುಗ. ಹಂಗಂದ್ಮೇಲೆ ಮತ್ತಿನ್ನು ನಿಂಗೆ ಬೇರೆ ಮಾತಾಕೆ ನಡಿಯ ಒಳಗಡಿಕೆ. ಅಯ್ಯೋ ಎಲ್ಲಕ್ಕ ನನ್ ಕರ್ಮ ತಾಳಿ, ಅವ್ರಪ್ಪ ಸರಿ ಇದ್ದಿದ್ರೆ ಅಲ್ವಾ? ನೋಡಿದ್ರೆ ಅಂತ ಗಂಡನ್ ಕಟ್ಕೊಂಡು ಸಾಯ್ತಿದ್ದಾಳೆ ನನ್ ಸೊಸೆ. ಮಗನಾದ್ರೂ ಚೆನ್ನಾಗಿ ಓದ್ಲಿ, ಅವನಿಂದಾದ್ರೂ ಒಂಚೂರು ಖುಷಿ ಪಡೋಣ ಅಂತ ನಾನು ಇದ್ ಮಾಡ್ತಿದ್ದೀನಿ. ನೋಡಿ ನೀವು ಅದಕ್ಕೆ ಇದ್ ಮಾಡ್ತಿದ್ದೀರವ. ಅಯ್ಯೋ ಏನು ಇಲ್ಲ ಕಣ್ ನಡಿಯ ಗೀತಾ, ಸುಮ್ನೆ. ನಾನು ಹೇಳ್ತಿಲ್ವೇನೆ ಚೆನ್ನಾಗಿ ಓದ್ತಿದಾನಂತೆ ಪಾಪ. ನೋಡಿದ್ರೆ ಸ್ಕೂಲಲ್ಲಿ ಅವನು ಲೀಡರ್ ಮಾಡಿದೀವಿ, ಚೆನ್ನಾಗಿ ಓದ್ತಾನ ಕಣಮ್ಮ ಅಂತ ಎಲ್ಲ ಹೇಳಿ ಅವ್ರ ಮಾಸ್ಟರ್ ಹೇಳಿದ್ದಾರೆ. ಅಂತದ್ರಲ್ಲಿ ನೀನು ಅದ್ಯಾಕೆ ಬೇಜಾರ್ ಮಾಡ್ಕೊಳಕ್ ಹೋಗ್ತೀಯಾ? ನೀನ್ ಕೇಳಿರೇನು, ನಾನ್ ಕೇಳ್ಕೊಂಬಂದ್ರೇನು? ಮನೇಲಿ ಯಾರೋ ಒಬ್ರು ಹೋಗಿ ಕೇಳ್ಕೊಂಡು ಮಕ್ಳು ಹೆಂಗ್ ಓದ್ತಿದಾರೆ ಏನು ಅಂತ ವಿಚಾರಿಸ್ಕೊಂಡ್ ಬಂದ್ರೆ ಆಯ್ತವ. ಇನ್ನೇನ್ ಕೇಳ್ತಾರೆ ಮಾಸ್ಟ್ರು? ಇನ್ನ ನಾ ಹುಡುಗನು ಸಂಜೆ ಬಂದ ತಕ್ಷಣ ಓದ್ಕೊಳೋದು ಅದು ಇದೆಲ್ಲ ಮಾಡ್ತಿದಾನಲ್ಲ. ಹಂಗಂದ್ಮೇಲೆ ಮತ್ತಿನ್ಯಾಕೆ ನಿನಗೆ? ಓದ್ಕೊಂತಂಗಣತೆ, ನಾನು ಓದ್ಕೊಳಲ್ಲ ಅವನು ಬರ್ಕೊಳಲ್ಲ ಅಂತ ಹೇಳ್ತಿಲ್ಲ. ಆದ್ರೂ ಒಂಚೂರ ಪ್ರದೀಪ್ ಸವಾಸ ಬಿಡಿಸ್ಬೇಕಿತ್ತು, ಹುಡುಗನ್ ಸವಾಸ. ಅದಕ್ಕೆ ಹೇಳಿದ್ ನಾನು ಹೋಗ್ಬಿಟ್ಟಿರ್ಲತೆ ಅಂತ ಹೇಳಿ. ಹುಡುಗನ್ ಸವಾಸ ಬಿಡಿಸಿ ಇಬ್ರು ಒಂದೇದಾಗ ಕುತ್ಕೊಳಕ್ ಬರಬಾರ್ದು. ಸ್ಕೂಲಲ್ಲೂ ಬೇರೆ ಬೇರೆ ಕೂಡಿಸ್ಬೇಕು ಇವ್ರನ್ನ. ಆತರ ಎಲ್ಲ ಹೇಳಿ ಬರ್ಬೇಕಿತ್ತು ಮಾಸ್ಟರ್ಗೆ. ಅಯ್ಯೋ ಗೀತಾ, ನೀನ್ ಯಾಕಂಗ್ ಬೇಜಾರ್ ಮಾಡ್ಕೊಂಡಿ ನಡಿ. ಅವ್ನ್ ಯಾರ ಜೊತೆ ಕುತ್ಕೊಂಡು ಏನ್ ಮಾಡಿರುವೆ, ಅವ್ನ್ ಹೆಂಗ್ ಓದ್ಬೇಕು ಹಂಗೆಲ್ಲ ಓದ್ತಾನೆ ಚೆನ್ನಾಗಿ. ನಮಗ್ ಗೊತ್ತಿಲ್ವ ಅವ್ನ್ ಬುದ್ಧಿ ಹೆಂಗೆ ಅಂತ ನಮ್ಮ ಮಗಂದು. ನಡಿ, ನೀ ಹೊಸ್ತಾಗಿ ಹೇಳ್ಬೇಕ ನನಗೆ. ಆದ್ರೂ ಹಂಗಲ್ಲ ಕಣತ್ತೆ, ನೋಡಿ ಆ ಹುಡುಗನ ಜೊತೆ ಸುತ್ತನ್ಸ ರದ್ದಾಗೆಲ್ಲ ಜಾಸ್ತಿ ಅವನ ಜೊತೆಲೆ ಇದ್ದ ಅಂತ ಎಲ್ಲ ಹೇಳಿ ಒಂದ್ 2 ಬಿಟ್ ಬರ್ಸ್ಬೇಕಿತ್ತು ಅವನ್ನ. ಸುಮ್ನೆ ಬಂದಿದ್ದೀರಾ ನೀವು. ಅಯ್ಯೋ ನೀನ್ ಹಿಂಗ್ ಮಾಡ್ತೀಯ ಅಂತಾನೆ ಕಣೆ ನಾನೇ ಹೋಯ್ತು ನಿನ್ಗೆ ಹೇಳ್ದಂಗೆ. ನಡಿಯ ಸುಮ್ನೆ. ಚೆನ್ನಾಗ್ ಓದ್ಕೊಂಡು ಚೆನ್ನಾಗ್ ಬರ್ಕೊಂಡು ಏನೋ ರದ್ದಲ್ಲೇ ಹುಡುಗ ಆಟ ಆಡೋದಕ್ಕೆ ನೀನ್ ಅದಕ್ಕೆಲ್ಲ ತೊಂದ್ರೆ ಯಾಕೆ ಮಾಡಕ್ ಹೋಗ್ತೀಯ? ಅವ್ನು ಹೋದ್ರೆ ಏನೋ ಬಿಡು. ಹಿಂಗ್ ಮಾಡ್ತಾನೆ ನಮ್ಮ ಹುಡುಗ ಓದ್ತಾ ಇಲ್ಲ, ಒಂಚೂರು ಅವ್ರ ಸವಾಸ ಎಲ್ಲ ಬಿಡ್ಸೋಣ ಅಂತ ಎಲ್ಲ
ಅವನು. ಓ ಇದೇನಪ್ಪ ಇದು, ನಮ್ಮ ಅಜ್ಜಿನು ನಮ್ಮ ಅಮ್ಮನು ಹಿಂಗ್ ನಿಂತ್ಕೊಂಡ್ ಮಾತಾಡ್ತಿದಾರೆ. ಯಾಕೆ ವಿಷಯ ಏನಾರ ನಮ್ಮ ಅಮ್ಮಗ್ ಗೊತ್ತಾಗ್ಬಿಡ್ತಾ? ಏನ್ ಕತೆ? ನಮ್ಮ ಅಜ್ಜಿ ಎಲ್ಲಾರ ಹೇಳ್ಬಿಡ್ತಾ ಏನಪ್ಪ? ಓ ಎಲ್ಲ ವಿಷಯ ನಮ್ಮ ಅಮ್ಮಗ್ ಗೊತ್ತಾಗ್ಬಿಟ್ಟೈತೆ, ಯಾರೋ ಹೇಳ್ಬಿಟ್ಟಾರೆ. ಅದಕ್ಕೆ ನಮ್ಮ ಅಜ್ಜಿ ವಿಚಾರಿಸ್ಕೊಂಡ್ ನಿಂತಿರ್ಬೇಕು ನಮ್ಮ ಅಮ್ಮ. ಏನ್ ಮಾಡೋದಪ್ಪ ಈಗ? ನಮ್ಮ ಅಮ್ಮಗೆ ಬೇರೆ ಗೊತ್ತಾಗ್ಬಿಟ್ಟೈತೆ. ಈಗ ನನಗ್ ಕೇಳಿದ್ ಏನ್ ಹೇಳೋದು? ನನಗ್ ಹೇಳ್ದಂಗ್ ನೀ ಅಜ್ಜಿ ಕರ್ಕೊಂಡ್ ಹೋಗಿದೀರ ಅಂತ ಬೈದ್ರೆ ನಮ್ಮ ಅಮ್ಮ ಏನ್ ಮಾಡೋದಪ್ಪ ಈಗ? ಒಳ್ಳೆ ಪೀಕ್ಲಾಟಕ್ ಬಂತಪ್ಪಿದು. ಅಜ್ಜಿ, ಅಮ್ಮ, ಏನ್ ಸಮಾಚಾರ? ಹಿಂಗ್ ನಿಂತ್ಕೊಂಡ್ಬಿಟ್ಟಿದೀರಾ ಇಬ್ರು ಮಾತಾಡ್ಕೊಂಡು ಅತ್ತೆ ಸೊಸೆ? ಓಹೋ, ಬಾರೋ ದೊಡ್ಡ ಮನುಷ್ಯ, ನಿನ್ ಬಗ್ಗೆನೇ ವಿಚಾರಿಸ್ಕೊಂಡು ನಿಂತಿದ್ದೆ ನಿಮ್ಮ ಅಜ್ಜಿ ಹತ್ರ. ಬಾ. ಎಲ್ಲ ಪಾಪ, ಒಂದ್ ಮಾತಾದ್ರು ನನಗೆ ಹೇಳಿ. ನೀನ್ ಪೇರೆಂಟ್ಸ್ ಮೀಟಿಂಗ್ ಇತ್ತೆ ಬಾರ ಮಾತು ಕರ್ದೇನು? ನೋಡಿದ್ ನನಗೆ ಗೊತ್ತಿಲ್ಲಂಗ್ ನಿಮ್ ಅಜ್ಜಿ ಕರ್ಕೊಂಡು ಹೋಗಿದ್ಯಲ್ಲ ನೀನು. ನನಗೆ ಹೇಳ್ದಂಗೆ ನೀನ್ ಬಾರಿ ಚಾಲಾಕಿ ಇದ್ಕೊಂಡ್ಬಿಡೋ ನೀನು. ಏನಂದ್ರೆ ನಿಮ್ಮ ಅಪ್ಪನ ಬುದ್ಧಿ ಹೋಗುತ್ತೇನೋ. ಓ ವಿಷಯ ತಲುಪಿಟ್ಟಿತ್ ಕಣಪ್ಪ ನಮ್ಮ ಅಮ್ಮಗೆ. ನಮ್ಮ ಅಜ್ಜಿಗೆ ಸರಿಯಾಗಿ ಕ್ಲಾಸ್ ತಗೊಂಡಿತ್ತು ನಮ್ಮ ಅಮ್ಮಂಗಾರೆ. ಅಜಯ್ ಅಜಯ್, ಏನೇನ್ ಹೇಳ್ದ ಈ ಅಮ್ಮಗೆ? ಅದೇನಲ್ಲಿ ಗೊಣಗ್ತಿದ್ಯೋ? ಇಲ್ಲಿ ಮಾತಾಡು. ಅಯ್ಯೋ ಅಮ್ಮ, ನಾನು ಬಂದು ನಿನ್ನೆ ಹೇಳೋಣ ಅಂತ ಇದ್ದೆ ಕಣಮ್ಮ. ಅಷ್ಟೊತ್ತಿಗೆ ಅಜ್ಜಿನೇ ಸಿಕ್ತಾ. ಎಲ್ಲ ಪಾಪ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತಂತೆ ಅಂದ್ರು. ಅಜ್ಜಿನ ಕೇಳ್ತು, ಅಜ್ಜಿಗೆ ಯಾರು ಹೇಳಿದ್ರು ಗೊತ್ತಿಲ್ಲ. ಅದಕ್ಕೆ ಕಣಜ್ಜಿ ಬಾ ನೀನೇ ಆತಾಗಿ ಸ್ಕೂಲ್ ಹತ್ರ ಅಂತ ಹೇಳಿ ಓದ್ನವ ನನ್ ಪಾಡಿಗೆ ನಾನು. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೊಂತಿದ್ಯಾ ನೀನು? ಹಂಗಲ್ಲ ಕಣ, ನಾನ್ ಬಂದು ಮಾಸ್ಟರ್ಗೆ ನಾನು ಚಾಡಿ ಹೇಳ್ತೀನಿ ಅಂತ ಹೇಳಿ ಗೊತ್ತಿಲ್ಲಂಗ್ ನೀನು ನಿಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಕರ್ಕೊಂಡೋಗಿ ಈಗ ನೋಡಿದ್ರೆ ಅಜ್ಜಿನ ಕೇಳ್ತು ಅಂತ ಅಜ್ಜಿ ಮೇಲೆ ಅದಾಗ್ತಿದ್ಯಾ. ಬಾರಿ ಬುದ್ಧಿವಂತ ಇದಕ್ಕೊಂಡ್ಬಿಡೋ ನೀನ್. ಆದ್ರೂ ನಡಿ ನಡಿ, ನಾಳೆ ಆದ್ರೂ ಬಂದೇ ಬರ್ತೀನಿ ನಾನು ಸ್ಕೂಲ್ ಹತ್ರ. ಅದೇನೇನ್ ಮಾಡ್ತಿದ್ಯಾ ಅಂತ ಎಲ್ಲ ಮೇಷ್ಟ್ರ ವಿಚಾರಿಸ್ತೀನಿ ನಡಿ ನಿಂಗೆ. ಅಯ್ಯೋ ಅಮ್ಮ, ನಾನೇನು ಇದ್ ಮಾಡಿಲ್ಲ ಕಣಮ್ಮ. ಕೇಳ್ಬೇಕಾರೆ ಅಜ್ಜಿ ಬಂದು ಮಾಸ್ಟರ್ನ ವಿಚಾರಿಸ್ಕೊಂಡ್ ಬಂತು. ನಮ್ಮ ಹುಡುಗ ಹೆಂಗ್ ಓದ್ತಾನೆ ಏನು ಎತ್ತ ಅಂತ ಎಲ್ಲ ಅಜ್ಜಿನೇ ಚೆನ್ನಾಗಿ ವಿಚಾರಿಸ್ಕೊಂಡ್ ಬಂದೈತೆ. ಕೇಳು ಮಾಸ್ಟರ್ ಏನಾರ ಚಾಡಿ ಹೇಳಿರ ಅಂತ ಹೇಳಿ. ಮಾಸ್ಟರ್ ಏನಾರ ದೂರ ಹೇಳಿ, ಇಲ್ಲ ಕಣಮ್ಮ ನಿಮ್ ಹುಡುಗ ಓದಲ್ಲ ಹಂಗೆ ಹಿಂಗೆ ಅಂತ ಏನಾರ ಹೇಳಿರ ಅಂತ ಕೇಳು ಅಜ್ಜಿ ನೀನು. ಸ್ಕೂಲ್ಗೆ ನಾನು ಲೀಡರ್ ಕಣಮ್ಮ. ಎಲ್ಲಾರು ಓದ್ಸೋದು ಇದ್ ಮಾಡ್ಸೋದೆಲ್ಲ ನಾನೇ ಆ ಸ್ಕೂಲಲ್ಲಿ. ಅಂತವ್ರಲ್ಲಿ ನೀನು ನನ್ ಬಗ್ಗೆನೇ ಇದ್ ಮಾಡ್ತೀವ ನೀನು. ಅಷ್ಟೊಂದ್ ಚೆನ್ನಾಗಿ ಓದಿರುವೆ, ನನ್ ಮೇಲೆ ನಂಬಿಕೆ ಇಲ್ಲ ಬಿಡು ನಿಂಗೆ. ನಿನ್ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳ್ತಿಲ್ಲ ಕೇಳಪ್ಪ ನಾನು. ನೋಡಿರಿ ಒಂದ್ ಮಾತಾದ್ರು ನನಗ್ ನೀನ್ ಕರಿಬಾರಿತ್ತೆ. ನಾವು ಸ್ಕೂಲಿಗೆ ಬಾರಮ್ಮ ಹಿಂಗೆ ಪೇರೆಂಟ್ಸ್ ಮೀಟಿಂಗ್ ಇತ್ತೆ ಅಂತ ಹೇಳಿ. ನೋಡಿರಿ ನಿಮ್ಮ ಅಜ್ಜಿ ಕರ್ಕೊಂಡು ಹೋಗಿದ್ಯಾ ನೀನು? ಲಕ್ಷ್ಮ ಕೇಳ್ದಾಗ ಹೋದ್ರೆ ನನಗೆಲ್ಲ ಗೊತ್ತಾಗೋದು? ಹಿಂಗ್ ಪೇರೆಂಟ್ಸ್ ಮೀಟಿಂಗ್ ಇತ್ತಂತೆ ನನಗ್ ಕರೆದಿದ್ರು, ನಾನು ಹೋಗ್ಲಿಲ್ಲ. ನೀನ್ ಹೋಗಿದ್ದಂಗ್ ಗೀತಾ ಅಂತ ನನಗ್ ಕೇಳ್ದಾಗ ಹೋದ್ರೆ ನನಗ್ ಇನ್ನೆಲ್ಲ ಗೊತ್ತಾಗೋದು? ಅಜ್ಜಿನ ಮೊಮ್ಮಗ್ಳು ಒಳಗಡೆ ಏನೇನೋ ವ್ಯವಹಾರ ಬೇರೆ ಮಾಡೋದ್ ಕಲ್ತಿದ್ದೀರಾ ನೀವು. ಬರ್ಲಿ ತಡಿ ಲಕ್ಷ್ಮಿ, ಬಾಯ್ ಬಡಿಕೆ ಅಂತಾಳು. ಸುಮ್ನಿರೋದ್ ಬಿಟ್ಟು ನಾ ಸೊಸೆ ಬೇರೆ ಕೇಳಕ್ ಬಂದಿದ್ಲು ಅನ್ನು. ಸ್ಕೂಲ್ ಹತ್ರ ಹೋಯ್ದಾನೇನು ಅಂತ ಹೇಳಿ ಅವ್ರ ಮನೆದವ್ರು ನೋಡ್ಕೊಳ್ಳೋದ್ ಬಿಟ್ಟು ನಮ್ಮನೆ ವಿಷಯ ಯಾಕೆ ಅವಳಿಗೆ? ಸಿಗ್ಲಿ ಇಲ್ಲ ಎಲ್ಲಾರ ಮಾಡ್ತೀನಿ ಅವಳಿಗೆ. ಗೊತ್ತಾತಂಗುವೆ ಅವಳೆ ಹೇಳಿರೋದು ಇವಳಿಗೆ ಅಂತ ಹೇಳಿ. ಬರ್ಲಿ ಬರ್ಲಿ, ಅವಳೆಲ್ಲಾರ ಸಿಗ್ಲಿ, ನನಗ್ ಮಾಡ್ತೀನಿ ಪೂಜೆ ಸರಿಯಾಗಿ ಅವಳಿಗೆ. ಇದ್ಯಾಕತೆ ಲಕ್ಷ್ಮಕ್ಕನೇ ಬೈಕ್ ಹಚ್ಚಿದ್ರ ನಿಂತಿರ್ತಾವೆ. ಅವ್ರೇನು ಕೆಡ್ತೇನು ಹೇಳಿಲ್ಲ. ಸ್ಕೂಲಿಗೆ ಹೋಯ್ದಾನಮ್ಮ, ಪೇರೆಂಟ್ಸ್ ಮೀಟಿಂಗ್ ಇತ್ತಂತಲ್ಲ, ಹೋಗ್ ಬಂದ ಅಂತ ಕೇಳಿರು ಅಷ್ಟೇ. ಅಯ್ಯೋ ಗೀತಾ, ಅವಳು ಬೇಕಂತಾನೆ ಏನ ಚಾಡಿ ಹೇಳಕ್ಕೆ ಕಾಯ್ಕೊಂಡು ನಿಂತಿರ್ತಾಳೆ. ನೀನ್ ಅವ್ಳ ಮಾತಿಗೆಲ್ಲ ಕಿವಿ ಕೊಡ್ಕೊಂಡ್ ಕೂತಬೇಡ. ಅದೇನ್ ನಡಿ ಕೆಲಸ ನೋಡಿ ನಡಿ ಒಳಗಡಿಕೆ. ಆ ಹುಡುಗ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ಸ್ಕೂಲಲ್ಲೆಲ್ಲ ಒಳ್ಳೆ ಅನ್ಸ್ಕೊಂತಿದ್ದಾನೆ. ಅಂತರಲ್ಲಿ ನೀನ್ ನೋಡಿದ್ರೆ ಹಿಂಗ್ ಮಾಡ್ತಿದ್ಯಾ? ಸುಮ್ನೆ ಬಂದಿಲ್ ಕೂಗಾಡ್ತಿದ್ಯಾ ಹುಡುಗನ್ ಮೇಲೆ. ಓದ ಹುಡುಗಂಗೆ ಏನ್ ಬೇಜಾರಾಗಲ್ವಾ? ನಡಿ ಬಾಯಿ ಮುಚ್ಕೊಂಡು ಒಳಗಡಿಕ್ ನೀನು. ನಾನ್ ಹಂಗಲ್ ಕಣತ್ ಹೇಳಿದ್ದು, ಮಗ ಓದ್ತಿದ್ದಾನ ಏನು ಎತ್ತ ಅಂತ ಹೇಳಿ ನೀವ್ ಕೇಳ್ಕೊಂಡು ಖುಷಿ ಪಟ್ಟು ಬರ್ಲಿಲ್ವ? ಈಗ ನಾನು ಹಂಗೆ ನನ್ ಮಗ ಓದ್ತಿದ್ದಾನೆ ನೋಡು, ಹಿಂಗೆಲ್ಲ ಕ್ಲಾಸಲ್ಲಿ ಲೀಡರ್ ಆಗಿದ್ದಾನೆ ಅಂತ ಎಲ್ಲ ಮಾಸ್ಟರ್ ಹೇಳಿದ್ರೆ ನನಗೆ ಎಷ್ಟು ಖುಷಿ ಆಗದೆ ಹೇಳಿ. ಅದಕ್ಕೆ ನಾನು ಕೇಳಿದ್ದು. ಅಯ್ಯೋ ಗೀತಾ, ನಮ್ ಹುಡ್ಗ ಎಲ್ಲುವೆ ಹೆಸರಾಳ್ ಮಾಡ್ಕೊಂಡ್ ಬರ್ತಾ ಇಲ್ಲ ನೋಡು. ಆ ದೊಡ್ಡಜ್ಜ ಮೊಮ್ಮಗ, ಆ ಜಯಮ್ಮ ಮೊಮ್ಮಗ ಚೆನ್ನಾಗ್ ಓದ್ತಾನೆ, ಚೆನ್ನಾಗ್ ಇದ್ ಮಾಡ್ತಾನೆ, ಹೆಸರು ಮಾಡ್ತಿದ್ದಾನೆ ಈಗ್ಲೇ. ಚೆನ್ನಾಗ್ ಓದ್ಕೊಂಡು ಸ್ಕೂಲಲ್ಲೇ ಲೀಡರ್ ಅಂತ ಎಲ್ಲ ಹೇಳಿ ಜನಗಳು ಮಾತಾಡ್ತಿದ್ರು ಅಲ್ಲಿ ಬಂದ ಪೇರೆಂಟ್ಸ್ ಗಳೆಲ್ಲ. ಅಂತವ್ರಲ್ಲಿ ನೀನು ಬೇಜಾರ್ ಮಾಡ್ಕೊಂಡ್ರೆ ಸರಿ ಅಲ್ಲಿಗ. ನಡಿ ನಡಿ ಒಳಗಡಿಕೆ, ಅದೇನ್ ಕೆಲಸ ನೋಡಿ ನಡಿ. ಅದನ್ನೆಲ್ಲ ಕೇಳ್ಕೊಂಡ್ ಬರೀ ನೀವೇ ಖುಷಿ ಪಡ್ರೆ ಸಾಕಾತೆ. ನನ್ ಮಗ ಓದ್ತಿದ್ದಾನೆ, ನನ್ ಮಗ ಹಿಂಗೆಲ್ಲ ಇದಾನೆ ಅಂತ ಹೇಳಿ ನಾನು ಖುಷಿ ಪಡೋದ್ ಬೇಡ. ಅದಕ್ಕೆ ಅಲ್ವೇನೆ ನಾನ್ ಬಂದ್ ಹೇಳೋಣ ಅನ್ನೋದ್ರಲ್ಲಿ ಆ ಲಕ್ಷ್ಮಿನಿ ಕಿವಿ ಚುಚ್ಚಿ ಜಗಳಕ್ ತಂದಿಟ್ಟಿರೋದು ಅತ್ತೆ ಸೊಸೆ ಮಧ್ಯೆ. ನೀನ್ ಅವ್ರ ಮಾತು ಕೇಳ್ಕೊಂಡು ನಮ್ಮಿಬ್ರು ಇದ್ ಮಾಡ್ತಿದ್ದೀವ ನೀನು. ನನ್ ಮೊಮ್ಮಗ ಓದ್ತಿದ್ದಾನೆ ಅಂತ ನಾನು ಅಷ್ಟೆಲ್ಲ ಹೇಳ್ತಿಲ್ವ ನಿನಗೆ? ಅಯ್ಯೋ ನಾನೇ ಲಕ್ಷ್ಮಕ್ಕ ಮಾತು ಕೇಳ್ಕೊಂಡು ಇದ್ ಮಾಡಕ್ ಹೋಗಿರ್ಲಿಲ್ಲ ಕಣಂತೆ. ಲಕ್ಷ್ಮ ಕೇಳಿದಾಗ ನಾನೇ ಹೋಗಿದ್ದೆ ಕಣಕ್ಕ,
ನಮ್ಮ ಹುಡುಗ ಚೆನ್ನಾಗಿ ಓದ್ತಿದಾನಂತೆ ನೀನ್ ಓದಿರ್ಲಿಲ್ವಾ ಅಂತ ಅಷ್ಟ್ ಮಾತಾಡ್ಬಿಟ್ಟು ಬಂದೆ ನಾನು ಅಷ್ಟೇ. ಸರಿ ಸರಿ ಆಯ್ತು ನಡಿ, ಅದೇನೋ ಕೆಲಸ ನೋಡಿ ನಡಿ. ಆ ಹುಡುಗಗ್ ಒಂಚೂರು ಏನಾರ ಒಂಚೂರು ತಿನ್ನಕ್ ಕೊಟ್ಬಿಟ್ಟು ನಿಮ್ಮ ಮಾವ ತಂದಿಟ್ಟಿರೋ ತಿಂಡಿ ಏನಾರು ಇದ್ರೆ ಅದೇನ್ ಕೆಲಸ ನೋಡಿ ನಡಿ. ಅಲ್ಲ ಪಾಪ ನಡಿ ಒಳಗಡಿಕೆ ಸ್ಕೂಲ್ ಯೂನಿಫಾರ್ಮ್ ಬಿಚ್ಚಾಕಿ ಬ್ಯಾಗ್ ಇಟ್ಬಿಟ್ಟು ಓದ್ಕ ನಡಿ ನೀನು ಅದೇನಾರ ಒಂಚೂರು ತಿಂದ್ಬಿಟ್ಟು. ಅಜ್ಜಿ ಅಜ್ಜಿ ಈ ಅಮ್ಮಯ್ಯಗೆ ಹೇಳ್ಬಿಟ್ಟು ಏನಾರ ಮಾಡ್ಸಜ್ಜಿ ತಿನ್ನಾಕೆ, ಏನಾರ ಮಾಡ್ಸು. ಹ್ಞೂ ಸರಿ ಆಯ್ತು ಕಂಬಾರು, ನೀನ್ ಏನ್ ಕೇಳ್ತೀವಿ ಅದನ್ನ ಮಾಡಿಸ್ಕೊಡ್ತೀನಿ. ನಡಿ ಮೊದ್ಲು ಹೋಗಿ ಸ್ಕೂಲ್ ಯೂನಿಫಾರ್ಮ್ ಬಿಚ್ಚ ಹೋಗು.